SC ಎಕ್ಸಾಮ್ ಇವತ್ತೇನು ದೋಷಗಳು ನಡೆದಿದೆಯೋ ಅದನ್ನ ತಿದ್ದುಕೊಂಡು ಕೆಲಸ ಮಾಡತಕ್ಕಂಥದ್ದನ್ನ ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಕಳೆದ ಬಾರಿ 57 ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿದ್ವು. ಈ ಸಾರಿ ಸುಮಾರು 36-37 ಪ್ರಶ್ನೆಗಳು ಅದೇ ರೀತಿ ಆಗಿದೆ. ಇದು ಕ್ರಮೇಣ ಹೀಗೆ ಮುಂದುವರಿತಾ ಹೋದ್ರೆ ಯಾರು ಎಕ್ಸಾಮ್ ಬರೀತಿದಾರೋ ಅವರಿಗೆ ಅನ್ಯಾಯ ಆಗತ್ತೆ. ಅವರ ವಯಸ್ಸುಗಳು ಕೂಡ ಕಳೆದು ಹೋದ್ರೆ ಅವರನ್ನ ನೀವು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಸಡಿಲ ಮಾಡೋದೇ ಇಲ್ಲ. ಈ ಕಾರಣದಿಂದ ಇವತ್ತು ಅವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅದು ಸರಿ ಇದೆ. ಆ ಒಂದು ಹೋರಾಟಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಾವು ಎಲ್ಲರೂ ಸೇರಿ ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗದೇ ಇರೋ ರೀತಿ ನಮ್ಮ ಹೋರಾಟ ಮಾಡಬೇಕಾಗಿದೆ. ಅವರಿಗೆ ಒಂದು ಇದನ್ನು ಕೊಡಬೇಕಾಗಿದೆ, ನಾವು ನ್ಯಾಯವನ್ನು ಕೊಡಿಸ್ಬೇಕಾಗಿದೆ. ಈ ಸರ್ಕಾರ ಕನ್ನಡವನ್ನೇ ಕೊಲೆ ಮಾಡತಕ್ಕಂಥ ಸರ್ಕಾರ. ಯಾವಾಗಲೂ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಆದ ಒಂದು ತಪ್ಪನ್ನ ಮತ್ತೊಂದು ಸಾರಿ ಆಗದೇ ಇದ್ದಂಗೆ ತಿದ್ದುಕೊಳ್ಳುವಂತ ಯೋಗ್ಯತೆಯನ್ನೇ ಇದು ಕಳ್ಕೊಂಡಿದೆ. ಮುಖ್ಯಮಂತ್ರಿಗಳು ಯಾಕೆ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಇವತ್ತು ಒಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗಿತ್ತು. ಅವರು ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸದಾ ಇರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.